ಹುಡುಗಿಯರಿಗೆ ಏನಿಷ್ಟ ಇಲ್ಲ, ಹುಡುಗಿಯರಿಗೆ ಎಂಥ ಹುಡುಗ ಇಷ್ಟ ಆಗ್ತಾನೆ, ಎಂಥ ಹುಡುಗ ಇಷ್ಟ ಆಗಲ್ಲ, ಅವ್ರಿಗೇನು ಬೇಕು ಏನು ಬೇಡ ಅಂತೆಲ್ಲ ನೀವು ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡಿದ್ರೆ ಈ ವಿಡಿಯೋ ನಿಮಗಾಗಿದೆ. ಡೋಂಟ್ ವರಿ, ಹುಡುಗಿಯರಿಗೆ ಏನಿಷ್ಟ ಎಂಥ ಹುಡುಗ ಇಷ್ಟ ಅಂಥೇಳಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಏಕೆಂದರೆ ಹುಡುಗಿಯರಿಗೆ ಏನಿಷ್ಟ ಇಲ್ಲ, ಯಾವಾಗ ಏನು ಬೇಕು ಯಾವಾಗ ಏನು ಬೇಡ ಅನ್ನೋದು ಅವರಿಗೆ ಗೊತ್ತಿರಲ್ಲ. ಒಂಥರ ಅವರು ಸೈಕಿಕ್ ಇರ್ತಾರೆ, ಮೆಂಟಲ್ ಪೇಷೆಂಟ್ಗಳ ಥರ ಇರ್ತಾರೆ. ಅವ್ರಿಗೇನು ಬೇಕು ಅವ್ರಿಗೇನು ಬೇಡ ಅನ್ನೋದು ಅವರ ಮೈಂಡ್ ಮೇಲೆ ಡಿಸೈಡ್ ಆಗಲ್ಲ. ಆಲ್ಮೋಸ್ಟ್ ಆಲ್ ಕೇಸಸ್ಗಳಲ್ಲಿ ಅವರ ಮೂಡ್ ಮೇಲೆ ಡಿಸೈಡ್ ಆಗುತ್ತೆ. ಮತ್ತು ಅವರ ಮೂಡ್ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ಅವರ ಬಾಡಿಯಲ್ಲಿರುವ ಕೆಮಿಕಲ್ಸ್ಗಳ ಮೇಲೆ. ಅಂತಂದರೆ ಅವರ ಬಾಡಿಯಲ್ಲಿರುವ ಹಾರ್ಮೋನ್ಗಳು ಹೇಗೆ ಹಾರಾಟ ಮಾಡ್ತಾವೋ ಆ ರೀತಿ ಇವರ ಮೂಡ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಅವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಹುಡುಗಿಯರ 10 ಅತಿ ದೊಡ್ಡ ವೀಕ್ನೆಸ್ಗಳನ್ನು ಹೇಳುವೆ. ಆ ವೀಕ್ನೆಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಇವುಗಳಲ್ಲಿ ಯಾವುದಾದ್ರೂ 2-3 ಪಾಯಿಂಟ್ಗಳನ್ನು ನೀವು ಡೆವಲಪ್ ಮಾಡ್ಕೊಂಬಿಡಿ. ನಿಮ್ಮನ್ನು ನೀವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ, ಅವರನ್ನೇ ಇಂಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಿಮ್ಮಲ್ಲಿ ಸ್ವಲ್ಪ ನೀವು ಬದಲಾವಣೆಗಳನ್ನು ಮಾಡ್ಕೊಂಡ್ಬಿಟ್ರೆ ಒಂದು 2-3 ವೀಕ್ನೆಸ್ಗಳನ್ನು ಮ್ಯಾಚ್ ಮಾಡಿದರೂ ಕೂಡ ಸಾಕು. ನಿಮಗೆ ಚೆನ್ನಾಗಿರುವ ಹುಡುಗಿಯರೇ ಸಿಗ್ತಾರೆ, ಅವ್ರ ಹಿಂದೆ ಅಲಿಯುವ ಅವಶ್ಯಕತೆ ಇಲ್ಲ. ಸೊ ಆ 10 ವೀಕ್ನೆಸ್ಗಳು ಇಂತಿವೆ. ವೀಕ್ನೆಸ್ ನಂಬರ್ 1, ಮ್ಯಾನ್ ಆಫ್ ವರ್ಡ್ಸ್. ಈ ಹುಡುಗಿಯರಿದಾರಲ್ಲ, ಇವರ ಅಬ್ಸರ್ವೇಷನ್ನು ತುಂಬಾ ತೀಕ್ಷ್ಣವಾಗಿರುತ್ತೆ. ಅಂತಂದರೆ ನೀವು ಅವರೊಂದಿಗೆ ಮಾತನಾಡುವಾಗ ಎಲ್ಲಿ ನೋಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಅವರಿಗೆಲ್ಲ ಗೊತ್ತಾಗುತ್ತೆ. ತುಂಬಾ ತೀಕ್ಷ್ಣ ಕಣ್ಣುಗಳಿರ್ತವೆ. ಮತ್ತು ಅವರ ಸ್ಮೆಲ್ಲಿಂಗ್ ಮಾಡೋ ಪವರ್ ಇರುತ್ತಲ್ಲ, ವಾಸನೆ ನೋಡುವ ಪವರು, ಅದು ನಾಯಿಗಳಿಗಿಂತಲೂ ಸ್ಟ್ರಾಂಗ್ ಆಗಿದ್ಬಿಡುತ್ತೆ. ಸೊ ನೀವು ಹುಡುಗಿಯರ ಜೊತೆಗೆ ಸುಳ್ಳು ಹೇಳೋಕ್ಕೆ ಆಗಲ್ಲ, ಜಾಸ್ತಿ ದಿನ ಡೌಗಳು ಮಾಡೋಕ್ಕಾಗಲ್ಲ. ಅವ್ರು ಬೇಗನೆ ಕಂಡುಹಿಡಿದು ಬಿಡ್ತಾರೆ. ಒಂಥರ CID ಬ್ರೈನ್ ಇದ್ದಂಗೆ ಅವ್ರದ್ದು. ಸೊ ಅದಕ್ಕಾಗಿ ಹುಡುಗಿಯರು ಯಾರನ್ನ ಕೂಡ ಈಸಿಯಾಗಿ ನಂಬಲ್ಲ. ಅವ್ರಿಗೆ ಗೊತ್ತು, ಬಹಳಷ್ಟು ಹುಡುಗರು ಬರ್ತಾರೆ, ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ, ನಿನಗಾಗಿ ಅದನ್ನು ಮಾಡ್ತೀನಿ, ತಾಜ್ ಮಹಲ್ ಕಟ್ತೀನಿ ಅಂತೆಲ್ಲ ಹೇಳ್ತಾರೆ ಅನ್ನೋದು ಅವ್ರಿಗೆಲ್ಲ ಗೊತ್ತು. ಭಾಳಷ್ಟು ಹುಡುಗರು ಅವರಿಗೆ ದಿನ ಆ ರೀತಿ ಹೇಳ್ತಾ ಇರ್ತಾರೆ. ಸೊ ಅದಕ್ಕಾಗಿ ಅವರು ಯಾರನ್ನ ಕೂಡ ಸುಲಭವಾಗಿ ನಂಬಲ್ಲ. ಯಾವ ವ್ಯಕ್ತಿ ಟ್ರಸ್ಟ್ ವರ್ದಿ ಆಗಿರ್ತಾನೋ, ಲಾಯಲ್ ಆಗಿರ್ತಾನೋ, ಫೇತ್ಫುಲ್ ಆಗಿರ್ತಾನೋ, ಕಮಿಟೆಡ್ ಆಗಿರ್ತಾನೋ, ಮತ್ತು ತಾನು ಹೇಳಿದಂಗೆ ನಡೆದುಕೊಂಡು ತೋರಿಸ್ತಾನೋ ಅಂಥವರನ್ನು ಮಾತ್ರ ಅವರು ಇಷ್ಟಪಡ್ತಾರೆ, ಅಂಥವರನ್ನು ಪ್ರೀತಿಸ್ತಾರೆ, ಅಂಥವರನ್ನು ಮದುವೆ ಆಗೋಕ್ಕೆ ಸೆಲೆಕ್ಷನ್ ಲಿಸ್ಟಲ್ಲಿ ಇಡ್ತಾರೆ, ವೇಟಿಂಗ್ ಲಿಸ್ಟಲ್ಲಿ ಇಡ್ತಾರೆ. ಹುಡುಗಿಯರು ಯಾವತ್ತೂ ಕೂಡ ಹಿಂದೆ ಬ್ಯಾಕಪ್ ಇಲ್ಲದೆ ಬ್ರೇಕಪ್ ಮಾಡ್ಕೊಳ್ಳಲ್ಲ, ಮತ್ತು ಬ್ಯಾಕಪ್ ಇಲ್ಲದೆ ಯಾರ ಪ್ರಪೋಸಲನ್ನು ಕೂಡ ಒಪ್ಕೊಳ್ಳಲ್ಲ. ಇವತ್ತಿನ ಕಾಲದಲ್ಲಿ ಯಾವುದೇ ಹುಡುಗಿ ಸಿಂಗಲ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಅವಳು ಸಿಂಗಲ್ ಆಗಿದ್ದಾಳೆ ಅಂತ ಅಂದ್ಕೊಳ್ಳಿ, ಅವಳೇ ಜಗತ್ತಿನ 11ನೇ ಅದ್ಭುತ ಅಂತ ಅಂದ್ಕೊಂಡ್ಬಿಡಿ. ಇರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಹತ್ರ ಎಲ್ಲದಕ್ಕೂ ಕೂಡ ಮಲ್ಟಿಪಲ್ ಆಪ್ಷನ್ಗಳಿರ್ತವೆ. ಸೊ ಯಾವ ವ್ಯಕ್ತಿ ಅವರ ಆಪ್ಷನ್ಗಳಲ್ಲಿ ಜಾಸ್ತಿ ಟ್ರಸ್ಟ್ ವರ್ದಿ ಆಗಿರ್ತಾನೋ, ಮಾತಿಗೆ ತಕ್ಕಂತೆ ನಡೆದುಕೊಳ್ತಾನೋ, ತಾನು ಏನೇನು ಮಾಡ್ತೀನಿ ಅಂತ ಹೇಳ್ತಾನಲ್ಲ ಅಷ್ಟೆಲ್ಲವನ್ನು ಫುಲ್ಫಿಲ್ ಮಾಡ್ತಾನೋ, ಸೊ ಅಂಥವರ ಮೇಲೆ ಅವರು ಹುಚ್ಚು ಪ್ರೀತಿಯನ್ನು ಮಾಡ್ತಾರೆ, ಕಣ್ಮುಚ್ಚಿ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಗಿಯರು ಯಾರನ್ನ ಕೂಡ ಅಷ್ಟು ಈಸಿಯಾಗಿ ನಂಬಲ್ಲ. ಬಟ್ ಒಂದು ವೇಳೆ ನಂಬಿದ್ರಪ್ಪ ಅಂತಂದರೆ ಬ್ಲೈಂಡ್ ಫಾಲೋವರ್ ಆಗಿಬಿಡ್ತಾರೆ, ಅಂಧ ಭಕ್ತರಾಗಿಬಿಡ್ತಾರೆ. ಅವಾಗ ನೀವು ಏನೇ ಮಾಡಿದ್ರು ಕೂಡ ನಡೆಯುತ್ತೆ. ಬಟ್ ಮುಂಚೆನಾದರೂ ನೆಟ್ಟಿಗೆ ಇರಬೇಕಾಗತ್ತೆ, ಮ್ಯಾನ್ ಆಫ್ ವರ್ಡ್ಸ್ ಆಗಬೇಕಾಗತ್ತೆ. ನೀವೇನಾದರೂ ಮ್ಯಾನ್ ಆಫ್ ವರ್ಡ್ಸ್ ಆಗಿದ್ದೀರಪ್ಪ ಅಂತಂದರೆ ಹುಡುಗಿಯರು ಈಸಿಯಾಗಿ ನಿಮ್ಮೊಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ, ಫಿದಾ ಆಗ್ತಾರೆ. ಇದು ಅವರ ಮೊದಲ ವೀಕ್ನೆಸ್ ಆಗಿದೆ. ವೀಕ್ನೆಸ್ ನಂಬರ್ 2, ಫ್ಯಾಷಿನೇಟ್ ಮ್ಯಾನ್. ಯಾವ ಪುರುಷ ಫ್ಯಾಷಿನೇಟ್ ಆಗಿರ್ತಾನೋ, ಅಂದರೆ ತನ್ನ ಲೈಫಲ್ಲಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ಪ್ಯಾಷನನ್ನು ಫಾಲೋ ಮಾಡ್ತೀನಿ, ಜಾಬ್ ಬಿಟ್ಟು ಬಿಸ್ನೆಸ್ ಮಾಡ್ತೀನಿ, ಇಲ್ಲವೇ ಜಾಬ್ ಬಿಟ್ಟು ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀನಿ, ಫಿಲಮ್ ಇಂಡಸ್ಟ್ರಿಗೆ ಹೋಗ್ತೀನಿ, ತನ್ನ ಕಲೆಯನ್ನು ಫಾಲೋ ಮಾಡ್ತೀನಿ, ಈ ರೀತಿ ಸ್ವಲ್ಪ ಫ್ಯಾಷಿನೇಟ್ ಆಗಿರ್ತಾನಲ್ಲ ಮತ್ತು ಪರ್ಪಸ್ಫುಲ್ ವ್ಯಕ್ತಿ ಆಗಿರ್ತಾನಲ್ಲ, ಅಂಥವನ ಕಡೆಗೆ ಹುಡುಗಿಯರು ಈಸಿಯಾಗಿ ಅಟ್ರ್ಯಾಕ್ಟ್ ಆಗ್ತಾರೆ. ಅಂಥವ್ರಿಗೆ ಮನಸ್ಸು ಓದ್ಬಿಡ್ತಾರೆ. ಯಾರು ಹುಡುಗಿಯರ ಹಿಂದೆ ನಾಯಿ ಥರ ಬಿದ್ದಿರ್ತಾರಲ್ಲ ಅವರಿಗೆ ಹುಡುಗಿಯರು ಸ್ವಲ್ಪವೂ ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ಯಾರು ತಮ್ಮ ಕನಸುಗಳ ಹಿಂದೆ, ಫ್ಯಾಷನ್ನ ಹಿಂದೆ ಹುಚ್ಚರಂತೆ ಅಲಿತಾ ಇರ್ತಾರಲ್ಲ ಅವರಿಗೆ ಹುಡುಗಿಯರು ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತು ಅವರೆಡೆಗೆ ಅಟೆನ್ಷನ್ ಕೊಡ್ತಾರೆ. ಸೊ ನೀವೇನಾದರೂ ಫ್ಯಾಷಿನೇಟ್ ಮ್ಯಾನ್ ಆಗಿದ್ರಪ್ಪ ಅಂತಂದರೆ ಹುಡುಗಿಯರು ನಿಮ್ಮಿಂದ ಬೀಳೋ ಚಾನ್ಸಸ್ ಇರುತ್ತೆ, ಬಿದ್ದೇ ಬೀಳ್ತಾರೆ. ಅದಕ್ಕಾಗಿ ಈ ಹುಡುಗಿಯರನ್ನು ಬಿಡಿ, ನಿಮ್ಮ ಫ್ಯಾಷನನ್ನು ಫಾಲೋ ಮಾಡಿ, ಸ್ಕಿಲ್ಗಳನ್ನು ಬೆಳೆಸಿಕೊಳ್ಳಿ. ಒಂದು ವೇಳೆ ನಿಮಗೇನಾದರೂ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಲಾಗಿಂಗನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನು ಮತ್ತು ಮ್ಯಾನೇಜ್ಮೆಂಟನ್ನು ಕಲಿಯುವ ಆಸೆ ಇದ್ದರೆ www.roaringfilmschool.comಗೆ ವಿಸಿಟ್ ಮಾಡಿ. ಇಲ್ಲವೇ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ವೀಕ್ನೆಸ್ ನಂಬರ್ 3, ಕಾನ್ಫಿಡೆಂಟ್ ಮ್ಯಾನ್.
ಯಾವ ಪುರುಷ ಕಾನ್ಫಿಡೆಂಟ್ ಆಗಿರ್ತಾನಲ್ಲ ಅಂಥವರ ಮೇಲೆ ಹುಡುಗಿಯರು ಈಸಿಯಾಗಿ ಫಿದಾ ಆಗ್ತಾರೆ. ಬಹಳಷ್ಟು ಜನ ಹುಡುಗರು ಹುಡುಗಿಯರನ್ನು ಮಾತಾಡ್ಸೋಕ್ಕೆ, ಅವ್ರ ಮುಂದೆ ಹೋಗಿ ಸರಿಯಾಗಿ ನಿಂತ್ಕೊಳ್ಳೋಕ್ಕೆ, ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡೋಕ್ಕೆ, ಡೈರೆಕ್ಟಾಗೆಲ್ಲ ಕಾಲಲ್ಲಿ ಕೂಡ ಮಾತಾಡೋಕ್ಕೆ ಹೆದರ್ತಾರೆ. ಹುಡುಗಿಯರಿಗೆ ಕಾಲ್ ಮಾಡೋದಿದೆ ಅಂತಂದರೆ ಅವ್ರ ಕೈಕಾಲೆಲ್ಲ ನಡಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅಷ್ಟೊಂದವರು ಹೆದರ್ತಾರೆ. ಇಂಥವರು ಹುಡುಗಿಯರಿಗೆ ಇಷ್ಟ ಆಗಲ್ಲ. ಯಾವ ಪುರುಷ ಕಾನ್ಫಿಡೆಂಟ್ ಆಗಿರ್ತಾನೋ ತನ್ನ ಮೇಲೆ, ತನ್ನ ಕೆಲಸದ ಮೇಲೆ, ತನ್ನ ಲೈಫಿನ ಮೇಲೆ ಕಾನ್ಫಿಡೆಂಟ್ ಆಗಿರ್ತಾನಲ್ಲ ಅವನನ್ನು ಇವರು ಇಷ್ಟಪಡ್ತಾರೆ. ಇಲ್ಲಿ ಒಂದು ಸಣ್ಣ ವಾರ್ನಿಂಗ್ ಕೂಡ ಇದೆ ನಿಮಗೆ. ಯಾವ ಪುರುಷ ಕಾನ್ಫಿಡೆಂಟ್ನ ಜೊತೆಗೆ ಆ್ಯರೋಗಂಟ್ ಆಗಿರ್ತಾನಲ್ಲ ಅಂಥವರು ಹುಡುಗಿಯರಿಗೆ ಇಷ್ಟ ಆಗಲ್ಲ. ಹುಡುಗಿಯರು ಹೆಂಗಪ್ಪ ಅಂತಂದರೆ ಒಂಥರ ಫ್ಲವರ್ಸ್ ಇದ್ದಂಗೆ ಅವರು. ನೀವು ಫೈರ್ ಆದರೆ ಅವ್ರು ನಿಮ್ಮನ್ನು ಇಷ್ಟಪಡಲ್ಲ, ಸರಿನಾ? ಹುಡುಗಿಯರಿಗೆ ಎಂಥ ಹುಡುಗ ಬೇಕಾಗಿರ್ತಾನೆ? ಕೈಂಡ್ ಆಗಿರಬೇಕು, ಕೇರಿಂಗ್ ಆಗಿರಬೇಕು, ಮುದ್ದಾಗಿ ಮಾತಾಡಬೇಕು, ಇಂಥವನು ಕೂಡ ಬೇಕಾಗಿರ್ತಾನೆ. ಜೊತೆಗೆ ಆತ ಕಾನ್ಫಿಡೆಂಟ್ ಆಗಿರಬೇಕು. ಅವನೇನು ಮಾಡ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಿರಬೇಕು, ಫುಲ್ಲಿ ಕಾನ್ಫಿಡೆಂಟ್ ಇರಬೇಕು. ಸೊ ಅಂಥ ಹುಡುಗ ಇಷ್ಟ ಆಗ್ತಾನೆ. ಅದಕ್ಕಾಗಿ ನೀವು ಕಾನ್ಫಿಡೆಂಟ್ ಮ್ಯಾನ್ ಆಗಿ ಆ್ಯರೋಗಂಟ್ ಮ್ಯಾನ್ ಆಗೋಕ್ಕೆ ಹೋಗ್ಬಿಡಿ. ಕಾನ್ಫಿಡೆನ್ಸಿಗೂ ಮತ್ತು ಆ್ಯರೋಗನ್ಸಿಗೂ ಒಂದು ಸಣ್ಣ ಕೂದಲೆಳೆಯಷ್ಟು ಡಿಫ್ರೆನ್ಸ್ ಇದೆ ಅಷ್ಟೇ. ಈಗ ಹೆಂಗೆ ಈಗೋಗೆ ಮತ್ತು ಸೆಲ್ಫ್ ರೆಸ್ಪೆಕ್ಟ್ಗೆ ಒಂದೇ ಒಂದು ಥಿನ್ ಲೈನ್ ಡಿಫ್ರೆನ್ಸ್ ಇದೆ. ಸೊ ಅದೇ ಥರ ಈ ಕಾನ್ಫಿಡೆನ್ಸಿಗೆ ಮತ್ತು ಆ್ಯರೋಗನ್ಸಿಗೆ ಒಂದೇ ಒಂದು ಥಿನ್ ಲೈನ್ ಡಿಫ್ರೆನ್ಸ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕಾನ್ಫಿಡೆಂಟ್ ಮ್ಯಾನ್ ಆಗಿ ಹೆದರಕ್ಕೆ ಹೋಗ್ಬಿಡಿ. ವೀಕ್ನೆಸ್ ನಂಬರ್ 4, ಆಂಬಿಷಿಯಸ್ ಮ್ಯಾನ್. ಯಾವ ಹುಡುಗ ತನ್ನ ಲೈಫಲ್ಲಿ ಆಂಬಿಷಿಯಸ್ ಆಗಿರ್ತಾನಲ್ಲ ಅಂಥವನ ಮೇಲೆ ಹುಡುಗಿಯರು ಈಸಿಯಾಗಿ ಮನಸ್ಸನ್ನು ಬಿಟ್ಕೊಟ್ಬಿಡ್ತಾರೆ. ಆಂಬಿಷಿಯಸ್ ಆಗ್ಬೇಕಂತೇಳಿ ಅಲೆಕ್ಸಾಂಡರ್ನ ಥರ ಜಗತ್ತನ್ನೇ ಗೆಲ್ತೀನಿ, ಇಲಾನ್ ಮಸ್ಕ್ನ ಥರ $1 ಬಿಲಿಯನ್ ಕಂಪ್ನಿ ಮಾಡ್ತೀನಿ, ಇಂಥ ಆಂಬಿಷನ್ಗಳೇ ಬೇಕು ಅಂತೇಳಿ ಹುಡುಗಿಯರ ಡಿಮ್ಯಾಂಡ್ ಏನಿಲ್ಲ. ಈ ಹುಡುಗಿಯರ ಆಸೆಗಳಿವೆಲ್ಲ ತುಂಬಾ ಚಿಕ್ಕದಾಗಿವೆ, ಸಿಲಿಯಾಗಿವೆ ಅಂತ ಅನ್ಬೋದು. ಹುಡುಗಿಯರಿಗೆ ಏನು ಬೇಕು ಗೊತ್ತಾ? ಸೊ ಅವರು ಮಕ್ಕಳು ಮಾಡೋರು ಇರ್ತಾರೆ, ನಮಗೂ ಕೂಡ DNA ರೆಪ್ಲಿಕೇಟ್ ಮಾಡೋದಿರುತ್ತೆ, ಹುಡುಗಿಯರಿಗೂ ಕೂಡ ಮಾಡೋದಿರುತ್ತೆ. ಸೊ ಬಟ್ ನಾವೇನು ಪ್ರೆಗ್ನೆಂಟ್ ಆಗಲ್ಲಲ್ಲ, ನಮಗೇನಾದ್ರೂ ಚಿಂತೆ ಇರಲ್ಲ. ಸೊ ಹುಡುಗಿಯರು ಪ್ರೆಗ್ನೆಂಟ್ ಆಗೋರು ಇರ್ತಾರಪ್ಪ ಅಂತಂದರೆ ಅವ್ರು ಏನು ಯೋಚನೆ ಮಾಡ್ತಾರೆ? ಒಂದು ಚೆನ್ನಾಗಿರೋ ಮನೆ ಇರಬೇಕು, ಮನೆ ಪಕ್ಕ ಗಾರ್ಡನ್ ಇರಬೇಕು. ಸೊ ಅವರಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಹಾಸ್ಪಿಟಲ್ಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಸೊ ಇದಕ್ಕಾಗಿ ಸ್ವಲ್ಪ ಕಾರ್ ಅದು ಇರಬೇಕು, ದುಡ್ಡು ಇರಬೇಕು, ಈ ರೀತಿ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿಮ್ಮ ಹತ್ರ ಒಂದು ಚೆನ್ನಾಗಿರೋ ಮನೆ, ಚೆನ್ನಾಗಿರೋ ಕಾರು, ಚೆನ್ನಾಗಿರೋ ಒಂದು ಜಾಬು ಇತ್ತಪ್ಪ ಅಂತಾರೆ ಮುಗೀತು. ಹುಡುಗಿಯರಿಗೆ ಇಷ್ಟೇ ಬೇಕಾಗಿದೆ. 99% ಹುಡುಗಿಯರಿಗೆ ಇಷ್ಟೇ ಬೇಕಾಗಿದೆ. ಅವರ ಆಸೆಗಳು ಸಿಲಿಯಾಗಿವೆ. ಸೊ ಇಂಥದ್ರಲ್ಲಿ ಯಾವ ಹುಡುಗ ಸ್ವಲ್ಪ ಆಂಬಿಷಿಯಸ್ ಆಗಿದ್ರು ಕೂಡ ಅವರೆಡೆಗೆ ಅವರು ಅಟ್ರಾಕ್ಟ್ ಆಗ್ತಾರೆ. ಎಲ್ಲ ಹುಡುಗರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ನೀವು ಆರ್ಮಿ ಮಾಡ್ತಾ ಇದ್ದೀರಿ ಅಂತಂದರೆ ಆವಾಗಲೂ ಕೂಡ ಯಾವಳೋ ಒಬ್ಬಳು ನಿಮಗೆ ಅಟ್ರಾಕ್ಟ್ ಆಗ್ತಾಳೆ. ಎಲ್ಲ ಹುಡುಗರು ಹರತೆ ಹೊಡೆಯುತ್ತಾ ತಮ್ಮ ಲೈಫನ್ನು ಹಾಳು ಮಾಡಿಕೊಂಡು ಎಲ್ಲೇ ತಮಾಷೆ ಮಾಡ್ತಾ ತಿರುಗ್ತಾ ಇದ್ದಾರೆ. ಬಟ್ ನೀವೇನೋ ಒಂದು ದೊಡ್ಡದು ಮಾಡ್ತೀನಿ, ಗೋರ್ಮೆಂಟ್ ಜಾಬ್ ಹಿಡ್ತೀನಿ, ಕಂಪ್ನಿ ಕಟ್ತೀನಿ, ಸ್ಟಾರ್ಟಪ್ ಮಾಡ್ತೀನಿ, ಇಲ್ಲ ಫಿಲಮ್ ಮೇಕರ್ ಆಗ್ತೀನಿ, ಇಂಥದ್ದೇನೋ ಒಂದು ಆ್ಯಂಬಿಷನ್. ಒಟ್ಟಿನಲ್ಲಿ ಹುಚ್ಚುತನ ಅಂತಾರಲ್ಲ, ಜೀವನದಲ್ಲಿ ಒಂದು ಏನಾದರೂ ಡಿಫ್ರೆಂಟ್ ಮಾಡಬೇಕು, ದೊಡ್ಡದು ಮಾಡಬೇಕು, ಜೀವನದಲ್ಲಿ ಮುಂದೆ ಹೋಗಬೇಕು, ಇಷ್ಟು ಆ್ಯಂಬಿಷನ್ ಇದ್ದರೂ ಕೂಡ ಸಾಕು. ನೀವು ಒಂದು ಯಾವುದಾದ್ರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವು ಬೇಗನೆ ಮನೆ ಕಟ್ಟಬೇಕು, ಬೇಗನೆ ಕಾರ್ ತೊಗೋಬೇಕು, ಇಂತಹ ಒಂದು ತುಡಿತವನ್ನು ಹೊಂದಿದ್ರೂ ಕೂಡ ಹುಡುಗಿಯರು ನಿಮ್ಮನ್ನು ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಹುಡುಗಿಯರಿಗೇನು DNA ಕಾಪಿ ಮಾಡೋದಿರುತ್ತೆ. ಅವರು ಪ್ರೆಗ್ನೆಂಟ್ ಆದಾಗ ಅವರಿಗೆ ಕಾಳಜಿ ಬೇಕಾಗಿರುತ್ತೆ, ಕೇರ್ ಬೇಕಾಗಿರುತ್ತೆ, ಅಟೆನ್ಷನ್ ಬೇಕಾಗಿರುತ್ತೆ. ಸೊ ಹೀಗಾಗಿ ಅವ್ರೇನು ಯೋಚನೆ ಮಾಡ್ತಾರೆ? ಸ್ವಲ್ಪ ಆಂಬಿಷಿಯಸ್ ಆಗಿರೋನ ಕಡೆಗೆ, ಕರೇಜಿಯಸ್ ಆಗಿರೋನ ಕಡೆಗೆ ಜಾಸ್ತಿ ಒಲವನ್ನು ತೋರಿಸ್ತಾರೆ. ಅದಕ್ಕಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರ್ಪಸನ್ನು ಸೆಟ್ ಮಾಡಿ, ಗೋಲ್ ಸೆಟ್ ಮಾಡಿ ಆಂಬಿಷಿಯಸ್ ಆಗಿ. ಆಂಬಿಷಿಯಸ್ ಆಗೋದಿದೆ ಅಂತೇಳಿ ಅಲೆಕ್ಸಾಂಡ್ರಾ ಆಗಬೇಕಂತಲ್ಲ, ನಾನು ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇರುವೆ. ನಿಮ್ಮ ಹುಡುಗಿಗೆ ಏನು ಬೇಕಾಗಿದೆಯಲ್ಲ ಅದನ್ನು ತೊಗೊಳಕ್ಕೆ ಟ್ರೈ ಮಾಡಿ, ಸಾಕು. ಇಷ್ಟಾದರೂ ಆಂಬಿಷಿಯಸ್ ಆಗಿ. ವೀಕ್ನೆಸ್ ನಂಬರ್ 5, ದ ಬ್ಯಾಡ್ ಬಾಯ್. ಹುಡುಗಿಯರಿಗೆ ಈ ಬ್ಯಾಡ್ ಬಾಯ್ಗಳು ಯಾಕೆ ಇಷ್ಟ ಆಗ್ತಾರಪ್ಪ ಅಂತಂದರೆ ಅವರಲ್ಲಿರುವ ಐ ಡೋಂಟ್ ಕೇರ್ ನೇಚರ್, ಐ ಡೋಂಟ್ ಗಿವ್ ಅ ಫಕ್ ಅನ್ನೋ ನೇಚರು. ಈ ಬ್ಯಾಡ್ ಬಾಯ್ಗಳು ಇರ್ತಾರಲ್ಲ ಎಲ್ಲ ಥರದ ಹಲ್ಕಟ್ಗಿರಿಗಳನ್ನ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ಹುಡುಗಿಯರು ಅವ್ರ ಕಡೆಗೆ ಫಿದಾಗಲ್ಲ. ಅಲ್ಲಿ ನಾಯಿಗಳ ಥರ ಕಚ್ಚಾಡಿದೆ, ಬಡದಾಟ ಮಾಡಿದೆ, ಸಿಗರೇಟ್ ಸೇದಿದೆ, ಆಲ್ಕೋಹಾಲ್ ಸೇದಿದೆ, ಎಲ್ಲ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದೆ, ಇಂಥವುಗಳಿಗೆ ಯಾವುದೇ ಹುಡುಗಿ ಫಿದಾ ಆಗಲ್ಲ. ಹುಡುಗಿಯರು ಬ್ಯಾಡ್ ಬಾಯ್ಗಳಲ್ಲಿರುವ ಒಂದು ಕೇರ್ಲೆಸ್ನೆಸ್ ನೇಚರ್ ಇರುತ್ತಲ್ಲ, ಐ ಡೋಂಟ್ ಕೇರ್, ನಾನು ಮಾಡ್ತೀನಿ, ಯಾವನು ಕೇಳ್ತಾನೆ ನನಗೆ ಅನ್ನೋದೊಂದು ಇರುತ್ತಲ್ಲ, ಈ ಥರದ ಒಂದು ಕ್ಯಾರೆಕ್ಟರ್ ಇರುತ್ತಲ್ಲ ಅವರಲ್ಲಿ. ಐ ಡೋಂಟ್ ಕೇರ್, ಐ ಡೋಂಟ್ ಗಿವ್ ಅ ಫಕ್. ಏನೇ ಆದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲ್ಲ ಅವರು, ಸರಿನಾ? ಅವ್ರಿಗೆ ಏನಾದರೂ ಆಗಿದೆ ಅಂತ ಅಂದ್ಕೊಳ್ಳಿ, ಅಂದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲ್ಲ. ಸೊ ಈ ಒಂದು ಏನು ಓವರ್ ಮಸ್ಕ್ಯುಲನ್ ನೇಚರ್ ಇದೆಯಲ್ಲ, ಒಂದು ಕೇರ್ಲೆಸ್ನೆಸ್ ಅಟಿಟ್ಯೂಡ್ ಇದೆಯಲ್ಲ, ಸೊ ಇದು ಹುಡುಗಿಯರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಮತ್ತೊಂದು ಏನು ಅನ್ಸುತ್ತಪ್ಪ ಅಂತಂದರೆ ಇವನು ಇಷ್ಟೊಂದು ಬೋಲ್ಡ್ ಆಗಿದ್ದಾನೆ,
ಮತ್ತು ಇಷ್ಟೊಂದು ಕೇರ್ಲೆಸ್ ಆಗಿದ್ದಾನೆ, ಇವನು ನನಗೆ ಪ್ರೊಟೆಕ್ಟ್ ಮಾಡ್ತಾನೆ, ನನಗೋಸ್ಕರ ಹೊಡೆದಾಟ ಮಾಡ್ತಾನೆ, ನನ್ನ ಕೇರ್ ತೊಗೊತಾನೆ ಅನ್ನೋದೊಂದು ಹುಚ್ಚು ಧೈರ್ಯ, ಒಂದು ಹುಚ್ಚು ಅಟ್ರಾಕ್ಷನ್ ಬೆಳೆದ್ಬಿಡುತ್ತೆ ಹುಡುಗಿಯರಲ್ಲಿ. ಅದಕ್ಕಾಗಿ ಹುಡುಗಿಯರು ಬ್ಯಾಡ್ ಬಾಯ್ಗಳನ್ನ ಇಷ್ಟಪಡ್ತಾರೆ. ಮತ್ತೊಂದು ಹೇಳ್ಬೇಕಪ್ಪ ಅಂತಂದರೆ, ನಾವು ಗಂಡ್ಮಕ್ಳು ಕೂಡ ಆದಿಮಾನವರಾಗಿದ್ವಿ, ಹೆಣ್ಮಕ್ಳೇನು ಡಿಫ್ರೆಂಟ್ ಅಲ್ಲ, ಇವರು ಕೂಡ ಆದಿಮಾನವರೇ ಆಗಿದ್ದರು. ರಾಮಾಯಣ ಸೀರಿಯಲ್ನಲ್ಲಿ ತಪ್ಪು ತೋರಿಸಿದ್ದಾರೆ, ಅದರಲ್ಲೆಲ್ಲ ಗಂಡ್ಮಕ್ಕಳಿಗೆ ಬಾಲ ಬಂದಿರುತ್ತೆ, ಹೆಣ್ಮಕ್ಳೆಲ್ಲ ಸೀರೆ ಉಟ್ಕೊಂಡು ಮೇಕಪ್ ಮಾಡಿಕೊಂಡು ಎಲ್ಲ ಬರ್ತಾರೆ. ಹಂಗೆ ಒಂದೇ ಟೈಮಲ್ಲಿ ಆಗೋಕ್ಕೆ ಡಿಫ್ರೆನ್ಸ್ ಪಾಸಿಬಲ್ ಇದೆ. ಸೊ ನಾವು ಕಾಡಿಂದಲೇ ಬಂದಿದ್ದೀವಿ, ಹುಡುಗಿಯರು ಕೂಡ ಕಾಡಿಂದಲೇ ಬಂದಿದ್ದಾರೆ, ಬಟ್ ಅವ್ರ ಮೈಂಡ್ ಇನ್ನೂ ಅಲ್ಲೇ ಇದೆ. ಕಾಡಲ್ಲಿದ್ದಾಗ ಹೆಣ್ಮಕ್ಳಿಗೆ ಏನು ಬೇಕಾಗಿತ್ತು, ಯಾವ ಪುರುಷ ಎಲ್ಲ ಕೆಟ್ಟ ಪ್ರಾಣಿಗಳಿಂದ ತನ್ನನ್ನು ರಕ್ಷಣೆ ಮಾಡ್ತಾನೋ, ನನಗೋಸ್ಕರ ಊಟ, ಆಹಾರ, ವಸತಿ ಎಲ್ಲ ಗುಹೆ ಕಟ್ತ ಅಂಥವನಿಗೆ ಹುಡುಗಿಯರೆಲ್ಲ ಹೋಗಿಬಿಡ್ತಾಯಿದ್ರು. ಸೊ ಈಗಲೂ ಹುಡುಗಿಯರ ಮೈಂಡ್ ಅಲ್ಲೇ ಇದೆ. ಸೊ ಅದಕ್ಕಾಗಿ ಅವರು ಬ್ಯಾಡ್ ಬಾಯ್ಗಳನ್ನ ಇಷ್ಟಪಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋ ಒಂದು ಹುಚ್ಚದ ನಂಬಿಕೆ ಮೇಲೆ. ಬಟ್ ಬ್ಯಾಡ್ ಬಾಯ್ಗಳಲ್ಲಿ ಒಂದು ಆ್ಯಟಿಟ್ಯೂಡ್ ಇರುತ್ತಲ್ಲ, ಐ ಡೋಂಟ್ ಕೇರ್, ಅದು ಇವರಿಗೆ ಹೆಚ್ಚು ಇಷ್ಟ ಆಗುತ್ತೆ. ಸೊ ನೀವು ಬ್ಯಾಡ್ ಬಾಯ್ ಆಗೋಕ್ಕೆ ಹೋಗ್ಬೇಡಿ, ಐ ಡೋಂಟ್ ಕೇರ್ ಆ್ಯಟಿಟ್ಯೂಡನ್ನು ಇಟ್ಕೊಳ್ಳಿ ಸಾಕು. ಅಂದರೆ ಈ ಜಗತ್ತು ನನ್ನ ಬಗ್ಗೆ ಏನು ಯೋಚನೆ ಮಾಡುತ್ತೆ, ಐ ಡೋಂಟ್ ಕೇರ್, ನಾನಾಯಿತು, ನನ್ನ ಕೆಲಸ ಆಯಿತು, ಮಿಕ್ಕಿದ್ದೆಲ್ಲವೂ ಐ ಡೋಂಟ್ ಕೇರ್. ಇಂತಹ ಐ ಡೋಂಟ್ ಕೇರ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೊಳ್ಳಿ. ವೀಕ್ನೆಸ್ ನಂಬರ್ 6, ಇಗ್ನೋರ್ಡ್ ಅಟೆನ್ಷನ್. ಹುಡುಗಿಯರಿಗೆ ಯಾರಾದರೂ ಅವರನ್ನು ಇಗ್ನೋರ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡತ್ತೆ. ಭದ್ರಕಾಳಿ ರುದ್ರಕಾಳಿ ಅವತಾರಗಳನ್ನು ತಾಳ್ಬಿಡ್ತಾರೆ ಅವರು. ಸ್ಕೇರ್ಸಿಟಿ ಕ್ರಿಯೇಟ್ಸ್ ವ್ಯಾಲ್ಯೂ. ಈಗ ಒಂದು ಡಿಸ್ಕೌಂಟ್ ಆಫರ್ ಇದೆ ಅಂತ ಅಂದ್ಕೊಳ್ಳಿ, ಈ ಡಿಸ್ಕೌಂಟ್ ಆಫರು ಇನ್ನು ಕೇವಲ 2 ಗಂಟೆಗಳಲ್ಲಿ ಮುಗಿದೋಗುತ್ತೆ ಅಂತೇಳಿ ನಾನು ಅನೌನ್ಸ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಯಾರ್ಯಾರಿಗೆ ಬೇಕಾಗಿದೆ ಅಲ್ಲ, ಅವ್ರು 2 ಗಂಟೆಯಲ್ಲಿ ಅದನ್ನು ಪರ್ಚೇಸ್ ಮಾಡಿಬಿಡ್ತಾರೆ, ಎಷ್ಟೇ ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ಪರ್ಚೇಸ್ ಮಾಡೇ ಬಿಡ್ತಾರೆ. ಈ ಆಫರ್ ಒಂದೇ ದಿನದಲ್ಲಿ ಮುಗಿಯುತ್ತೆ ಅಂತ ಅಂದ್ಕೊಳ್ಳಿ, ಎಲ್ಲಿಂದಲಾದರೂ ದುಡ್ಡು ತಂದುಬಿಟ್ಟು ತೊಗೊಂಡೇ ಬಿಡ್ತಾರೆ. ಸೊ ಯಾವಾಗ ನಾವು ಸ್ಕೇರ್ ಸಿಟಿಯನ್ನು ಕ್ರಿಯೇಟ್ ಮಾಡ್ತೀವೋ ಅಲ್ಲಿ ಆಟೋಮೆಟಿಕ್ಕಾಗಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಆ್ಯಕ್ಷನ್ ಕ್ವಿಕ್ ಆಗುತ್ತೆ. ಸೊ ಹುಡುಗಿಯರ ವಿಚಾರದಲ್ಲಿ ಕೂಡ ಹೀಗೆ ಆಗುತ್ತೆ. ಹುಡುಗಿಯರಿಗೆ ನೀವು ಫ್ರೀಯಾಗಿ ನಿಮ್ಮ ಅಟೆನ್ಷನನ್ನು, ನಿಮ್ಮ ಕಾಂಪ್ಲಿಮೆಂಟ್ಗಳನ್ನು, ನಿಮ್ಮ ವ್ಯಾಲಿಡೇಷನನ್ನು, ನಿಮ್ಮ ಟೈಮನ್ನು, ದುಡ್ಡನ್ನು ಕೊಟ್ರಿಯಪ್ಪ ಅಂತ ಅಂದ್ಕೊಳ್ಳಿ, ಅವರು ನಿಮ್ಮನ್ನು ಮಿಸ್ಯೂಸ್ ಮಾಡ್ತಾರೆ. ಯಾಕಂದರೆ ಹುಡುಗಿಯರಿಗೆ ನೀವು ಒಬ್ಬರೇ ಇರಲ್ಲ ಅಲ್ಲಿ, ಹುಡುಗಿಯರ ಹತ್ರ ಡಜನ್ ಗಟ್ಟಲೆ ಹುಡುಗರು ಬಿದ್ದಿರ್ತಾರೆ ಅಲ್ಲಿ. ಹುಡುಗಿಯರ ಹತ್ರ ಸಿಕ್ಕಾಪಟ್ಟೆ ಆಪ್ಷನ್ಗಳಿರ್ತವೆ, ಯಾರೂ ಕೂಡ ಒಬ್ಬನಿಗೇನೆ ಕಮಿಟ್ ಆಗಿರಲ್ಲ. ಮದುವೆ ಆಗೋದೋ ತನಕ ಕೂಡ ಆಯಿತು, ಆದಮೇಲೆ ಆಯಿತು, ಎಷ್ಟೋ ಜನ ಹಿಂಗೆ ಮಾಡ್ತಾ ಇರ್ತಾರೆ, ನಾನು ಖುದ್ದಾಗಿ ನೋಡಿರುವೆ. ಒಳ್ಳೆಯವರು ಕೂಡ ಇರ್ತಾರೆ, ಇಲ್ಲ ಅಂತಲ್ಲ, ಅವರು ಸೀತಾಮಾತೆ ಅಂದಂಗೆ. ಸೊ ಅವರು ರಾಮನಂತವ್ರಿಗೆ ಮಾತ್ರ ಸಿಗ್ತಾರೆ ಅಂದಂಗೆ, ಎಲ್ರಿಗೂ ಸಿಗಲ್ಲ. ಸೊ ನೀವೇನು ರಾಮ ಅಲ್ಲ ಅಂತಂದರೆ, ನೀವೇನು ಅಷ್ಟು ಒಳ್ಳೆಯವರು ಅಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಒಬ್ಬ ಹುಡುಗಿಗೆ ಬರೀ ನೀವು ಅಷ್ಟೇ ಮೆಸೇಜ್ ಮಾಡ್ತಾ ಇರಲ್ಲ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಅವಳಿಗೆ 10 ಜನ DM ಮಾಡ್ತಾ ಇರ್ತಾರೆ, 10 ಜನ ವಾಟ್ಸಪ್ ಮೆಸೇಜ್ ಕಳಿಸ್ತಾ ಇರ್ತಾರೆ, 10 ಜನ ಅವಳಿಗೆ ಕಾಲ್ ಮಾಡ್ತಾ ಇರ್ತಾರೆ. ಅವಳ ಹತ್ರ ಸಿಕ್ಕಾಪಟ್ಟೆ ಆಪ್ಷನ್ಗಳಿರ್ತವೆ. ಎಲ್ಲರೂ ಅವಳಿಗೆ ಅಟೆನ್ಷನ್ ಕೊಡ್ತಾ ಇರ್ತಾರೆ, ಎಲ್ಲರೂ ಅವಳಿಗೆ ಕಾಂಪ್ಲಿಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ನೀವು ಅದನ್ನೇ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೂ ಮತ್ತು ಬೇರೆಯವ್ರಿಗೆ ವ್ಯತ್ಯಾಸ ಏನು? ಸೊ ನಿಮ್ಮನ್ನು ಕೂಡ ಆಕೆ ಚೀಪ್ ಮ್ಯಾನ್ ಅಂತ ಅರ್ಥ ಮಾಡ್ಕೊತಾಳೆ. ಸೊ ಅದಕ್ಕಾಗಿ ನೀವೇನು ಪುಕ್ಸಟ್ಟಿಯಾಗಿ ಅವಳಿಗೆ ಏನೂ ಕೊಡಲ್ಲ, ಪುಕ್ಸಟ್ಟಿಯಾಗಿ ಅಟೆನ್ಷನ್ ಕೊಡಲ್ಲ, ಪುಕ್ಸಟ್ಟಿಯಾಗಿ ಕಾಂಪ್ಲಿಮೆಂಟ್ ಕೊಡಲ್ಲ, ಪುಕ್ಸಟ್ಟಿಯಾಗಿ ಟೈಮು ದುಡ್ಡು ಏನೂ ಕೊಡಲ್ಲ. ಅದನ್ನು ಅವಳು ಗಳಿಸ್ಬೇಕಲ್ಲ. ಪುಕ್ಸಟ್ಟಿಯಾಗಿ ನೀವು ಯಾರಿಗಾದರೂ ದುಡ್ಡು ಕೊಡ್ತೀರಾ? ಕೊಡಲ್ಲ ತಾನೆ. ಸೊ ಅದಕ್ಕೂ ಕೂಡ ಗಳಿಸ್ಬೇಕಾಗತ್ತಲ್ಲ. ಸೊ ಅವಳು ಗಳಿಸ್ತಾಳೆ ಬೇಕಂತಂದರೆ, ಕಾಯಿರಿ ಅವಳು ಗಳಿಸೋ ತನಕ. ಸೊ ಅದಕ್ಕಾಗಿ ಅವಳು ಹುಡುಗಿ ಎಷ್ಟೇ ಇದ್ದಾಳೆ ಅಂತ ಅಂದ್ಕೊಳ್ಳಿ, ಬುದ್ಧಿ ಎಷ್ಟೇ ಓದಿದ್ದಾಳೆ ಅಂತ ಅಂದ್ಕೊಳ್ಳಿ, ಆದರೂ ಕೂಡ ಹುಡುಗಿಯರ ಬುದ್ಧಿ ಎಲ್ಲಿರುತ್ತೆ ಗೊತ್ತಲ್ಲ ನಿಮಗೆ? ಮೊಳಕಾಲ ಕೆಳಗೇನೆ ಇರುತ್ತೆ. ಅದಕ್ಕಾಗಿ ಜಾಸ್ತಿ ಅಟೆನ್ಷನ್ನು, ಜಾಸ್ತಿ ಕೇರ್ ಕೊಡೋಕ್ಕೆ ಹೋಗ್ಬಿಡಿ, ಇಗ್ನೋರ್ ಮಾಡಿ. ಸ್ಕೇರ್ ಸಿಟಿ ಕ್ರಿಯೇಟ್ಸ್ ಅಟೆನ್ಷನ್, ಸ್ಕೇರ್ ಸಿಟಿ ಕ್ರಿಯೇಟ್ಸ್ ವ್ಯಾಲ್ಯೂ. ಸೊ ನೀವು ಅವಳಿಗೆ ಅವಶ್ಯಕತೆಗಿಂತ ಕಮ್ಮಿ ಅವೈಲೇಬಲ್ ಆಗಿ, ಅವಶ್ಯಕತೆಗಿಂತ ಕಡಿಮೆ ಪ್ರೀತಿ, ಕಾಳಜಿ, ಅಟೆನ್ಷನ್ ಕೊಡಿ. ಆವಾಗ ಕರೆಕ್ಟಾಗಿ ಅವಳು ಗಳಿಸ್ತಾಳೆ ನಿಮ್ಮ ಅಟೆನ್ಷನನ್ನು. ಆವಾಗ ನಿಮ್ಮ ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗಿರುತ್ತೆ. ನೀವು ಅವಶ್ಯಕತೆಗಿಂತ ಜಾಸ್ತಿ ಕೊಟ್ಟಿದೆ ಅಂತಂದರೆ, ಹೊಟ್ಟೆ ತುಂಬಿದೆ ಅಂತಂದರೆ ಎಲ್ಲರೂ ಏನು ಮಾಡ್ತಾರೆ? ತಟ್ಟೆಯಲ್ಲೇ ಬಿಡ್ತಾರಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಅಟೆನ್ಷನ್ನು ಕೂಡ ಇದೇ ರೀತಿ ಆಗುತ್ತೆ. ಸೊ ಅದಕ್ಕಾಗಿ ಇಗ್ನೋರ್ಡ್ ಅಟೆನ್ಷನನ್ನು ಡೆವಲಪ್ ಮಾಡ್ಕೊಳ್ಳಿ. ವೀಕ್ನೆಸ್ ನಂಬರ್ 7, ಪ್ರೀ ಸೆಲೆಕ್ಷನ್. ನಿಮ್ಮನ್ನು ಈಗಾಗಲೇ ಯಾವುದಾದ್ರೂ ಓರ್ವ ಹುಡುಗಿ ಇಷ್ಟಪಟ್ಟಿದ್ದಾಳೆ ಅಂತ ಅಂದ್ಕೊಳ್ಳಿ, 2ನೇ ಹುಡುಗಿ, 3ನೇ ಹುಡುಗಿ ಆರಾಮಾಗಿ ನಿಮ್ಮನ್ನು ಇಷ್ಟಪಡ್ತಾಳೆ. ಈ ಹುಡುಗಿಯರನ್ನು ಪಟಾಯಿಸೋದು ಹೆಂಗಿದೆಪ್ಪ ಅಂತಂದರೆ, ಒಂಥರ ಲೋನ್ ತೆಗೆದುಕೊಳ್ಳೋ ಥರ ಇದೆ. ಬ್ಯಾಂಕಲ್ಲಿ ನಿಮಗೆ ಒಂದು ಸರ್ತಿ ಪರ್ಸ್ನಲ್ ಲೋನ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, 2ನೇ ಲೋನು, 3ನೇ ಲೋನು, 4ನೇ ಲೋನು ನೀವು ಕೇಳೋ ಅವಶ್ಯಕತೆನೇ ಇಲ್ಲ. ಅವರಾಗೆ ಖುದ್ದಾಗಿ ಕಾಲ್ ಮಾಡಿ ನಿಮಗೆ ಲೋನ್ ಕೊಡ್ತಾರೆ. ಬಿಸ್ನೆಸ್ ಲೋನಲ್ಲಿ ನನಗೆ ಸ್ಟ್ರಗಲ್ ಆಗಿದೆ, ಬಟ್ ಪರ್ಸ್ನಲ್ ಲೋನಲ್ಲಿ ನನಗೇನೂ ಸ್ಟ್ರಗಲ್ ಆಗಿಲ್ಲ. ನಾನು ಒಂದು 4-5 ಲಕ್ಷದ ಪರ್ಸ್ನಲ್ ಲೋನ್ ತೊಗೊಂಡಿದ್ದೆ ಒಂದು 5-6 ವರ್ಷದಿಂದ, ಅದನ್ನು ತೀರಿಸಿರುವೆ. ಈಗಲೂ ಕೂಡ ನನಗೆ ಪ್ರತಿ ತಿಂಗಳು ಬರ್ತಾನೆ ಇರ್ತವೆ ಪರ್ಸ್ನಲ್ ಲೋನ್ ಆಫರ್ಗಳು, ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತವೆ. ಸರ್ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ, ಹಾಂ ಕೊಡಿ. ಸರ್ ಇದನ್ನು ತೊಗೊಳ್ಳಿದ್ದು ಒಂದು ಒಳ್ಳೆಯದಿದೆ, ನಾನ್ ಇಂಟ್ರೆಸ್ಟ್ ಕಾರ್ಡ್ ಇದೆ, ಕೊಡಿ. ಏನೇನು ಕೊಡೋದಿದ್ದೀರೋ ಕೊಡಿ. ಸೊ ಹುಡುಗಿಯರು ಕೂಡ ಹೀಗೆ.
ಹುಡುಗಿಯರಿಗೆ ಒಂದೇನಾಗಲ್ಲಪ್ಪ ಅಂತಂದರೆ, ಈಗ ನೀವು ಹುಡುಗ ಇದ್ದೀರಾ ಅಂತ ಅಂದ್ಕೊಳ್ಳಿ, ನಿಮ್ಮ ಜೊತೆಗೆ ಒಬ್ಳು ಸುಂದರವಾಗಿರೋ ಹುಡುಗಿ ಇದ್ದಾಳೆ ಅಂತ ಅಂದ್ಕೊಳ್ಳಿ, ಯಾರು ಎವರೇಜ್ ಆಗಿರೋ ಹುಡುಗಿರು ಇರ್ತಾರಲ್ಲ ಅವರೆಲ್ಲ ನಿಮ್ಮ ಮೇಲೆ ಕಣ್ಣು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮನ್ನು ಪಟಾಯಿಸೋಕ್ಕೆ ಟ್ರೈ ಮಾಡ್ತಾರೆ. ನೀವು ಹೆಂಗೆ ಹುಡುಗಿಯರ ಮೇಲೆ ಕಣ್ಣು ಹಾಕ್ತಾ ಇರ್ತೀರೋ ಅವರು ಹಾಕ್ತಾರೆ. ಅವ್ರೇನು ಸಜ್ಜನರಲ್ಲ, ಅವ್ರಿಗೂ ಕೂಡ ಬಾಡಿ ಇದೆ, ಅವ್ರಿಗೂ ಕೂಡ ಸೆಕ್ಸಲ್ ಆರ್ಗನ್ಗಳಿವೆ, ಅವ್ರಿಗೂ ಕೂಡ ಎಮೋಷನ್ಗಳಿವೆ, ಅವ್ರಿಗೂ ಕೂಡ ಹೀಟ್ ಇರುತ್ತೆ ಒಳಗಡೆ. ನಿಮಗೆ ಏನೇನು ಮಾಡ್ಬೇಕಂತಿರುತ್ತಲ್ಲ ಅವ್ರಿಗೂ ಕೂಡ ಎಲ್ಲ ಇರುತ್ತೆ. ಸೊ ನಿಮ್ಮನ್ನು ಒಬ್ಬಳು ಇಷ್ಟಪಡ್ತಾ ಇದ್ದಾಳೆ ಅಂತಂದರೆ ಅದನ್ನು ನೋಡಿ 4 ಹುಡುಗಿಯರು ನಿಮ್ಮ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ಒಂದು 4-5 ಹುಡುಗಿಯರ ಗುಂಪಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ, ಮತ್ತೈದು 4-5 ಹುಡುಗಿಯರು ನಿಮ್ಮೊಂದಿಗೆ ಮಾತಾಡ್ತಾರೆ. ಸೊ ಇದು ಹೆಂಗಿದೆ ಅಂತಂದರೆ ಲೋನ್ ತೆಗೆದುಕೊಳ್ಳೋ ಥರ ಇದೆ. ಜಸ್ಟ್ ನೀವೇನು ಮಾಡಬೇಕು, ಒಬ್ಬಳು ಯಾರಾದರೂ ನಿಮ್ಮ ಮೇಲೆ ಪ್ರೀತಿ ಮಾಡಿದಾಳೆ, ನಿಮ್ಮನ್ನು ನಂಬಿದ್ದಾಳೆ, ನಿಮ್ಮ ಜೊತೆಗಿದ್ದಾಳೆ ಅಂತೇಳಿ ತೋರಿಸ್ಕೊಟ್ರೆ ಮುಗೀತು. ಮಿಕ್ಕವರೆಲ್ಲರೂ ಕೂಡ ಬ್ಲೈಂಡಾಗಿ ನಿಮ್ಮನ್ನು ಫಾಲೋ ಮಾಡ್ತಾರೆ, ಬ್ಲೈಂಡಾಗಿ ಟ್ರಸ್ಟ್ ಮಾಡ್ತಾರೆ. ನಿಮ್ಗೊಂದು ಈಗ ಒಂದು ಆನ್ಲೈನ್ ಕೋರ್ಸ್ ಇದೆ ಅಂತ ಅಂದ್ಕೊಳ್ಳಿ ನಂದು. ಈ ಕೋರ್ಸಿಗೆ ಇನ್ನೂ ಯಾರೂ ಜಾಯಿನ್ ಆಗಿಲ್ಲ, ಈಗಲೇ ಲಾಂಚ್ ಆಗಿದೆ ಅಂತೇಳಿ ನಾನು ಹೇಳಿದ್ನಪ್ಪ ಅಂತಂದರೆ ನೀವು ಯಾರೂ ಜಾಯಿನ್ ಆಗೋ ಧೈರ್ಯ ಮಾಡಲ್ಲ. ಅದೇ ನಾನು ಈಗಾಗಲೇ ಈ ಕೋರ್ಸಿಗೆ 10,000 ಜನ ಜಾಯಿನ್ ಆಗಿಬಿಟ್ಟು ಸಕ್ಸಸ್ಫುಲ್ಲಾಗಿ ಕಲ್ತ್ಬಿಟ್ಟು ತಿಂಗಳಿಗೆ 2-3 ಲಕ್ಷ ಗಳಿಸ್ತಾ ಇದ್ದಾರೆ ಅಂತಂದ್ರಿ ಅಂತ ಅಂದ್ಕೊಳ್ಳಿ. ಆವಾಗೇನು ಮಾಡ್ತೀರಾ ನೀವು? ದಡಲ್ ಅಂತೇಳಿ ಜಾಯಿನ್ ಮಾಡ್ತೀರಾ. ಹುಡುಗಿಯರು ಹಾಗೆ, ಒಬ್ಬ ಹುಡುಗನ ಹತ್ರ ಈಗಾಗಲೇ ಒಬ್ಬಳು ಹುಡುಗಿ ಇದ್ದಾಳೆ, 2-3 ಗರ್ಲ್ ಫ್ರೆಂಡ್ಸ್ಗಳಿದ್ದಾರೆ, 4-5 ಜನ ಬೆಸ್ಟ್ ಫ್ರೆಂಡ್ಸ್ಗಳಿದ್ದಾರೆ ಅಂತ ಅಂದ್ಕೊಳ್ಳಿ. ಇದನ್ನು ನೋಡಿನೇ ಬ್ಲೈಂಡಾಗಿ ಎಷ್ಟೋ ಜನ ಹುಡುಗಿಯರು ನಿಮಗೆ ಬೀಳ್ತಾರೆ. ಪ್ರೀ ಸೆಲೆಕ್ಷನ್ ಅಂತಾರೆ ಇದಕ್ಕೆ. ನೀವು ಕೂಡ ಪ್ರೀ ಸೆಲೆಕ್ಷನ್ ಅಕೌಂಟನ್ನು ಓಪನ್ ಮಾಡಿ, ಸರಿನಾ? ಎಲ್ಲ ಹುಡುಗಿಯರೇನು ನಿಮಗೆ ಲವರ್ ಆಗಲ್ಲ, ಹೆಂಡತಿ ಆಗಲ್ಲ. ಒಬ್ಬಳೇ ಯಾರಾದರೂ ಆಗ್ತಾಳೆ, ಅವಳು ಬಿಟ್ಟು ಹೋದ್ಲೆ ಮತ್ತೆ ಯಾರಾದರೂ ಒಬ್ಬರು ಆಗ್ತಾರೆ. ನೀವು ಬಹಳಷ್ಟು ಇದನ್ನಿದ್ದೀರಾ ಅಂತಂದರೆ 2 ಮದುವೆ ಆಗ್ಬೋದು ನೀವು ಇಷ್ಟೇ. ಬಟ್ ಮಿಕ್ಕವರೆಲ್ಲ ಏನು ನಿಮ್ಮ ಹೆಂಡತಿ ಆಗೋಕ್ಕೆ ಸಾಧ್ಯ ಇಲ್ಲಲ್ಲ. ಸೊ ಮಿಕ್ಕವರನ್ನು ಅಕ್ಕ ಮಾಡ್ಕೊಳ್ಳಿ, ತಂಗಿ ಮಾಡ್ಕೊಳ್ಳಿ, ಕಾಕು ಮಾಡ್ಕೊಳ್ಳಿ, ಅತ್ತೆ ಮಾಡ್ಕೊಳ್ಳಿ, ಅವ್ರು ಯಾವ್ಯಾವ ಏನೇನು ಮಾಡ್ಕೊತೀನಿ ಅಂತಾರೋ ಮಾಡ್ಕೊಳ್ಳಿ, ದೋಸ್ತ್ ಮಾಡ್ಕೊಳ್ಳಿ, ಜಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ, ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡಿ, ಸಿಂಗಲ್ ಆಗಿ ಸಾಯಕ್ಕೆ ಹೋಗ್ಬಿಡಿ. ನಿಮಗೇನಿದೆ, ಒಬ್ಬಳು ಯಾವಳೋ ನಿಮ್ಮ ಜೊತೆಗಿದ್ದಾಳೆ ಅಂತೇಳಿ ತೋರಿಸ್ಕೊಳ್ಳೋದಿದೆ, ಅಷ್ಟು ತೋರಿಸ್ಕೊಳ್ಳಿ ಸಾಕು. ಸೊ ಎಷ್ಟು ತೋರಿಸ್ಕೊಂಡ್ರಪ್ಪ ಅಂತ ನಿಮ್ಮ ಅಕೌಂಟ್ ಓಪನ್ ಆಯ್ತಂದರೆ ನೆಕ್ಸ್ಟ್ ಹಾಗೆ ಬರ್ತಾ ಇರ್ತಾರೆ, ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ವೀಕ್ನೆಸ್ ನಂಬರ್ 8, ಮಸ್ಕುಲ್ಯಾನಿಟಿ. ಮಸ್ಕುಲನ್ ಮ್ಯಾನ್ಗಳನ್ನು ಹುಡುಗಿಯರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ಇದನ್ನು ಕೇಳಿಬಿಟ್ಟು ನೀವು 6 ಪ್ಯಾಕ್ ಬೆಳೆಸಿದ್ರೆ ಮಾತ್ರ ಹುಡುಗಿಯರು ಇಷ್ಟಪಡ್ತಾರೆ ಅಂತೇಳಿ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಯಾರು ಎಮೋಷ್ನಲಿ ಸ್ಟ್ರಾಂಗ್ ಆಗಿರ್ತಾರೋ, ಹುಡುಗಿಯರ ಕೇರ್ ಮಾಡ್ತಾರೋ, ಹುಡುಗಿಯರನ್ನು ಪ್ರೊಟೆಕ್ಟ್ ಮಾಡ್ತಾರೋ, ಹುಡುಗಿಯರ ಜೊತೆಗೆ ಕೈಂಡಾಗಿ ಕೇರಿಂಗಾಗಿ ಬಿಹೇವ್ ಮಾಡ್ತಾರೋ, ಸ್ವೀಟಾಗಿ ಮಾತಾಡ್ತಾರೋ, ಅವರ ಕಾಳಜಿ ಮಾಡ್ತಾರೋ, ಸೊ ಅಂಥವರ ಮೇಲೆ ಅವರು ಹೆಚ್ಚು ಇಷ್ಟಪಡ್ತಾರೆ, ಅವರ ಮೇಲೆ ಫಿದಾ ಆಗ್ತಾರೆ. ನಿಮ್ಮಲ್ಲಿ ಮಸ್ಕ್ಯುಲ್ಯಾನಿಟಿ ಇದೆಯಪ್ಪ ಅಂತಂದರೆ ಹುಡುಗಿಯರು ನಿಮ್ಮನ್ನು ಈಸಿಯಾಗಿ ಇಷ್ಟಪಡ್ತಾರೆ. ಸೊ ನೀವು 6 ಪ್ಯಾಕ್ ಮಾಡಬೇಕು, ಬಾಡಿ ಬಿಲ್ಡ್ ಮಾಡಬೇಕು ಅಂತಲ್ಲ, ನೀವು ಅಸಲಿ ಗಂಡಸರಾಗಿ ಹೈ ವ್ಯಾಲ್ಯೂ ಮ್ಯಾನ್ಗಳಾಗಿ ಹುಡುಗಿಯರು ನಿಮ್ಮನ್ನು ಇಷ್ಟಪಟ್ಟೇ ಪಡ್ತಾರೆ. ವೀಕ್ನೆಸ್ ನಂಬರ್ 9, ಚರಿಸ್ಮ್ಯಾಟಿಕ್ ಲೀಡರ್ಶಿಪ್. ಯಾವ ಪುರುಷ ಲೀಡರ್ ಆಗಿರ್ತಾನಲ್ಲ ಅಂಥವನನ್ನು ಹುಡುಗಿಯರು ಇಷ್ಟಪಡ್ತಾರೆ. ಹುಡುಗಿಯರು ಹೆಂಗಪ್ಪ ಅಂತಂದರೆ ಒಂಥರ LKG ಮಕ್ಕಳಿದ್ದಂಗೆ. ಅವು ಹೇಳ್ಬೇಕಂತಂದ್ರೆ ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ LKG ಮಕ್ಕಳಿದ್ದಂಗೆ. ಅವರ ಬಾಡಿ 18 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ ಆಗಿದ್ರೂ ಕೂಡ ಅವರ ಹೃದಯ ಮತ್ತು ಮೆದುಳು ಇರುತ್ತಲ್ಲ LKG ಹುಡುಗಿಯರ ಲೆವೆಲ್ಗೇ ಇರುತ್ತೆ. ಸೊ ನೀವೆಲ್ಲದಕ್ಕೂ ಕೂಡ ಅವಳ ಕನ್ಸೆಂಟ್ ಕೇಳ್ತಾ ಇದ್ದರೆ, ಅವಳ ಸಜೆಷನ್ನು, ಅವಳ ಅಡ್ವೈಸು ಕೇಳ್ತಾ ಇದ್ದರೆ ಅವಳು ನಿಮ್ಮನ್ನು ಚೈಲ್ಡಿಶ್ ಅನ್ಕೊಂಡ್ಬಿಡ್ತಾಳೆ, ಚೈಲ್ಡ್ ಅಂತ ಅಂದ್ಕೊಂಡ್ಬಿಡ್ತಾಳೆ. ಬಟ್ ನೀವು ಅವಳನ್ನು ಲೀಡ್ ಮಾಡ್ತಾ ಇದ್ದರೆ ಅವಳು ನಿಮ್ಮನ್ನು ಕಣ್ಮುಚ್ಚಿ ಫಾಲೋ ಮಾಡ್ತಾಳೆ, ನಿಮ್ಮ ಬೆನ್ನ ಮೇಲೆ ಕೂತ್ಕೊಂಡು ಬರ್ತಾಳೆ ಅಂದಂಗೆ. ಅಂದರೆ ನೀವೇನು ಮಾಡಬೇಕಾಗಿದೆ, ಅವಳನ್ನು ಲೀಡ್ ಮಾಡಬೇಕಾಗಿದೆ. ಎಲ್ಲದಕ್ಕೂ ಕೂಡ ಅವಳ ಅಭಿಪ್ರಾಯ ಕೇಳೋದು, ಅವಳು ಹೇಳ್ದಂಗೆ ಕೇಳೋದು, ಅವಳು ಹೇಳ್ದಂಗೆ ಕುಣಿಯೋದು ಮಾಡ್ತಾ ಇದ್ದರೆ ಅವಳು ನಿಮ್ಮನ್ನು ಫಾಲೋ ಮಾಡಲ್ಲ ಅಂದಂಗೆ, ನಿಮ್ಮನ್ನು ಚೈಲ್ಡಿಶ್ ಅಂತೇಳಿ ಬಿಟ್ಟುಬಿಡ್ತಾಳೆ. ಸೊ ಅವಳಿಗೆ ಎಂಥ ಹುಡುಗ ಬೇಕಾಗಿದೇನಪ್ಪ ಅಂತಂದರೆ ಒಂಥರ ಲೀಡ್ ಮಾಡಬೇಕು ಅವಳನ್ನು. ನಿಮ್ಮ ಜೊತೆಗಿದ್ದಾಳೆ ಅಂತ ಅಂದ್ಕೊಳ್ಳಿ, ನಿಮ್ಮ ಎದೆ ಮೇಲೆ ಅವಳು ಕಣ್ಮುಚ್ಚಿ ಮಳ್ಕೋಬೇಕು. ಅಷ್ಟು ಗ್ಯಾರಂಟಿ, ಅಷ್ಟು ಲೀಡರ್ಶಿಪ್ಪು ನಿಮ್ಮಲ್ಲಿರಬೇಕು. ಸೊ ನೀವು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ನಿಮ್ಮಲ್ಲಿ ಅವಳಿಗೆ ಕ್ಲಾರಿಟಿ ಕಾಣಿಸ್ಬೇಕು. ನೀವೇನು ಮಾಡ್ತಾ ಇದ್ದೀರಾ ಜೀವನದಲ್ಲಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮುಂದೆ ಏನಾಗೋದಿದೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ, ನೀವು ಲೀಡರ್ ಇದ್ದೀರಾ ಅಂತ ಅಂದ್ಕೊಳ್ಳಿ, ಅವಳು ನಿಮ್ಮನ್ನು ಕಣ್ಮುಚ್ಚಿ ಫಾಲೋ ಮಾಡ್ತಾಳೆ, ಕಣ್ಮುಚ್ಚಿ ಪ್ರೀತಿ ಮಾಡ್ತಾಳೆ, ಎಲ್ಲವನ್ನ ನಿಮಗೆ ಕೊಡ್ತಾಳೆ. ಸೊ ಅದಕ್ಕಾಗಿ ಚರಿಸ್ಮ್ಯಾಟಿಕ್ ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸಿಕೊಳ್ಳಿ. ವೀಕ್ನೆಸ್ ನಂಬರ್ 10 ಆ್ಯಂಡ್ ಲಾಸ್ಟ್, ಎಮೋಷ್ನಲ್ ಇಂಟೆಲಿಜೆನ್ಸ್. ಯಾವ ಹುಡುಗನ ಹತ್ರ ಎಮೋಷ್ನಲ್ ಇಂಟೆಲಿಜೆನ್ಸ್ ಇರುತ್ತೋ ಅಂತಹ ಹುಡುಗರನ್ನು ಹುಡುಗಿಯರು ಹುಚ್ಚಿಯರಂತೆ ಪ್ರೀತಿಸ್ತಾರೆ, ಭಾಳಷ್ಟು ಪ್ರೀತಿಸ್ತಾರೆ. ಇನ್ನು ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಏನಪ್ಪ ಅಂತಂದರೆ, ನಿಮ್ಮ ಎಮೋಷನ್ಸ್ಗಳು ಮೊದಲು ನಿಮಗೆ ಅರ್ಥ ಆಗಬೇಕು. ನಿಮ್ಮೊಂದಿಗೆ ಏನಾಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ, ನೀವು ಯಾಕೆ ಕೋಪ ಮಾಡ್ಕೊತಾ ಇದ್ದೀರಾ, ಯಾಕೆ ಖುಷಿಯಾಗಿದ್ದೀರಾ, ಯಾಕೆ ಅಪ್ಸೆಟ್ ಆಗಿದ್ದೀರಾ, ಇದೇ ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ಥರದ ಕ್ಯಾರೆಕ್ಟರ್ನವರು ಕನ್ಫ್ಯೂಸ್ಡ್ ಎಮೋಷನ್ ಅಂತಾರೆ ಇವ್ರಿಗೆ.
ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಏನಪ್ಪ ಅಂತಂದರೆ ನಿಮಗೆ ನಿಮ್ಮ ಎಮೋಷನ್ಗಳು ಕೂಡ ಅರ್ಥ ಆಗಬೇಕು, ಅದೇ ಥರ ಬೇರೆಯವರ ಎಮೋಷನ್ಗಳು ಕೂಡ ಅರ್ಥ ಆಗಬೇಕು. ಹುಡುಗಿಯರು ಒಂದು ಹೇಳಿದ್ರಪ್ಪ ಅಂತ ಅನ್ಕೊಳ್ಳಿ, ಅದಕ್ಕೆ ನೂರಾರು ಅರ್ಥಗಳಿರ್ತವೆ. ಅವ್ರು ಎಸ್ ಅಂದರೆ ನೋ ಇರುತ್ತೆ, ನೋ ಅಂದರೆ ಎಸ್ ಇರುತ್ತೆ. ಬಟ್ ಬಹಳಷ್ಟು ಸಿಚುವೇಶನ್ಗಳಲ್ಲಿ ನೋ ಅಂತಂದರೆ ನೋ ಅಷ್ಟೇ ಇರಲ್ಲ, ಅದರಲ್ಲಿ ಮತ್ತೇನಾದರೂ ಇರುತ್ತೆ. ಸೊ ಒಟ್ಟಿನಲ್ಲಿ ಅವ್ರದ್ದು ಒಂಥರ ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್ ಇರುತ್ತೆ. ಅವ್ರು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಬಾಯ್ಬಿಟ್ಟೇನೂ ಹೇಳಲ್ಲ, ನನಗೆ ನಾಚಿಕೆ ಬರುತ್ತೆ, ನನ್ನ ಈಗೋ ಹಾಲ್ಟ್ ಆಗುತ್ತೆ, ನಾನೇನು ಬಾಯ್ಬಿಟ್ಟು ಹೇಳಲ್ಲ, ನಾನು ಹಿಂಗೆ ಡವ್ ಮಾಡ್ತೀನಿ, ಬಟ್ ನೀನು ಅರ್ಥ ಮಾಡ್ಕೋಬೇಕು. ಸೊ ಯಾರು ಈ ರೀತಿ ಎಮೋಷ್ನಲಿ ಇಂಟೆಲಿಜೆಂಟ್ ಆಗಿ ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಬೇರೆಯವರ ಭಾವನೆಗಳಿಗೆ ಬೆಲೆ ಕೊಡುವಷ್ಟು, ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಇಂಟೆಲಿಜೆಂಟ್ ಆಗಿರ್ತಾರಲ್ಲ, ಅವರನ್ನು ಹುಡುಗಿಯರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನಮ್ಮ ಹುಡುಗರ ಬಗ್ಗೆ ಫ್ರ್ಯಾಂಕಾಗಿ ಹೇಳುವೆ, ಆಲ್ಮೋಸ್ಟ್ ಆಲ್ ಹುಡುಗರಿಗೆ ಏನು ಬೇಕಾಗಿರುತ್ತೆ, ಫಿಸಿಕಲ್ ಇಂಟಿಮೆಸಿ ಬೇಕಾಗಿರುತ್ತೆ. ಮತ್ತು ಹುಡುಗಿಯರಿಗೂ ಕೂಡ ಇದು ಬೇಕಾಗಿರುತ್ತೆ. ಬಟ್ ಇದ್ರ ಜೊತೆಗೆ ಅವರಿಗೆ ಎಮೋಷ್ನಲ್ ಇಂಟಿಮೆಸಿ ಕೂಡ ಬೇಕಾಗಿರುತ್ತೆ. ಒಂದು ಎಮೋಷ್ನಲ್ ಬಾಂಡಿಂಗ್ ಬೇಕಾಗಿರುತ್ತೆ, ಎಮೋಷ್ನಲ್ ಕೇರು, ಎಮೋಷ್ನಲ್ ಸಪೋರ್ಟು, ಒಂದು ಡೀಪ್ ಕನೆಕ್ಷನ್ ಬೇಕಾಗಿರುತ್ತೆ ಅವರ ಮೈಂಡ್ಸೆಟ್ನೊಂದಿಗೆ, ಅವರ ಹಾರ್ಟ್ನೊಂದಿಗೆ. ಸೊ ಅದನ್ನು ನಾವು ಗಂಡಸರು ಪ್ರೊವೈಡ್ ಮಾಡಬೇಕಪ್ಪ ಅಂತಂದರೆ ಏನು ಬೇಕು ನಮ್ಮಲ್ಲಿ, ನಾವು ಮೊದಲು ಎಮೋಷ್ನಲಿ ಇಂಟೆಲಿಜೆಂಟ್ ಆಗಿರಬೇಕು. ಆವಾಗಲೇ ನಾವು ಅವರ ಎಮೋಷನ್ಸ್ಗಳನ್ನ ಅರ್ಥ ಮಾಡಿಕೊಂಡು ಅವರ ಜೊತೆಗೆ ಒಂದು ಸ್ಟ್ರಾಂಗ್ ಡೀಪ್ ಬಾಂಡನ್ನು, ಕನೆಕ್ಷನನ್ನು ಬಿಲ್ಡ್ ಮಾಡೋಕ್ಕೆ ಸಾಧ್ಯ. ಸೊ ಹುಡುಗಿರಿದಾರಲ್ಲ, ಎನಿ ಟೈಮ್ ಇದಕ್ಕೋಸ್ಕರನೇ ಚಿಕ್ಕ ಮಕ್ಕಳ ಥರ ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ, ಚಟಪಟ ಚಟಪಟ ಅಂತ ಚಟಪಡಿಸ್ತಾ ಇರ್ತಾರೆ ಇದಕ್ಕೋಸ್ಕರನೇ. ಸೊ ಹುಡುಗರು ಹೆಂಗೆ ಸೆಕ್ಸ್ ಬೇಕು ಸೆಕ್ಸ್ ಬೇಕು ಸೆಕ್ಸ್ ಮಾಡೋದಿದೆ ಅಂತೇಳಿ ಒದ್ದಾಡ್ತಾ ಇರ್ತಾರಲ್ಲ, ಹುಡುಗಿಯರು ಕೂಡ ಈ ಎಮೋಷ್ನಲ್ ಸಪೋರ್ಟ್ಗಾಗಿ, ಡೀಪ್ ಕನೆಕ್ಷನ್ಗಾಗಿ ಅವ್ರು ಒದ್ದಾಡ್ತಾ ಇರ್ತಾರೆ. ಹುಡುಗಿಯರಿಗೆ ಎಂಥ ಒಬ್ಬ ಪುರುಷ ಬೇಕಾಗಿರ್ತಾನಪ್ಪ ಅಂತಂದರೆ, ಅವರ ತುಟಿಯ ಮಾತುಗಳನ್ನು, ಅವರ ಮನಸ್ಸಿನ ಮಾತುಗಳನ್ನು, ಅವರ ಮೌನವನ್ನು, ಅವರ ಮಾತಾಡದೇ ಇರುವ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಮೂರ್ಖ ಕವಿ ಬೇಕಾಗಿರ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಕವಿಗಳಿರ್ತಾರಲ್ಲ, ಇವರೆಲ್ಲರೂ ಮೂರ್ಖರೇ ಇರ್ತಾರೆ ಮತ್ತು ಎಮೋಷ್ನಲಿ ಇವರು ಇಂಟೆಲಿಜೆಂಟೇ ಇರ್ತಾರೆ. ಸೊ ಇಂಥವರು ಹುಡುಗಿಯರಿಗೆ ಬೇಕಾಗಿರ್ತಾರೆ. ಈ 10 ವೀಕ್ನೆಸ್ಗಳು ಪ್ರತಿ ಹುಡುಗಿ ಹತ್ರ ಇರ್ತವೆ. ಈ 10ರಲ್ಲಿ ನೀವು 10 ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲನೂ ಆಗ್ತೀನಿ ಅಂತಂದರೆ, ಆಲ್ ಇನ್ ಒನ್ ಆಗ್ತೀನಿ ಅಂತಂದರೆ ಸಾಧ್ಯವಿಲ್ಲ. ನಿಮಗೆ ಈಗಾಗಲೇ ಪ್ಲೇ ಬಾಯ್ ಆಗುವ ಕನಸುಗಳೆಲ್ಲ ಬಂದಿರ್ಬೋದು, ಅದೆಲ್ಲ ಇಂಪಾಸಿಬಲ್ ಇದೆ. ಜಾಸ್ತಿ ಕನಸುಗಳನ್ನ ಕನಕೋಗ್ಬಿಡಿ, ಬನ್ನಿ ಕೆಳಗಡೆ ಬನ್ನಿ. ಈ 10 ವೀಕ್ನೆಸ್ಗಳಲ್ಲಿ ಯಾವುದಾದ್ರೂ 2-3 ವೀಕ್ನೆಸ್ಗಳನ್ನು ಇಟ್ಕೊಂಡ್ಬಿಟ್ಟು ಹುಡುಗಿಯರನ್ನು ಅಪ್ರೋಚ್ ಆಗಿ ಟಚ್ ಮಾಡಿ ಅವರ ಕಣ್ಣಲ್ಲಿ ಬೀಳಿ. ಸೊ ನಿಮ್ಮ ಕೆಲಸ ಆಗತ್ತೆ. ನಿಮಗೊಬ್ಬಳೆ ಅವಳಾದರೂ ಮೂರ್ಖ ಹುಡುಗಿ, ಸುಂಬಳ ಬುರ್ಕಿ ಬೀಳ್ತಾಳೆ, ಇಂಪ್ರೆಸ್ ಆಗೇ ಆಗ್ತಾಳೆ. ಸೊ ಜಾಸ್ತಿ ಇಂಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ, ಅವರನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗಿ. ಸರಿನಾ? ಇದು ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.